ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಅದು ಕೂಡ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಈ ಒಂದು ಪ್ರತಿಭಟನೆ. ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ್ ಕೂಡ ರಸ್ತೆಯನ್ನ ತಡೆದು ರಸ್ತೆಯಲ್ಲಿ ಮಲಗಿ ಹೈ ಡ್ರಾಮಾವನ್ನೇ ಮಾಡ್ತಾ ಇದ್ದಾರೆ. ವಾಹನಗಳನ್ನು ತಡೆದು ಹೈ ಡ್ರಾಮಾ. ಒಂದ್ ಕಡೆ ಈ ವೃತ್ತದಲ್ಲಿ ಯಾವುದೇ ವಾಹನವನ್ನ ಓಡಾಡಬಾರದು, ವೇದಿಕೆಯಲ್ಲಿ ನಿಂತು ಪೊಲೀಸರಿಗೆ ನಿರಂಜನ್ ವಾರ್ನ್ ಕೂಡ ಮಾಡ್ತಾ ಇದ್ದಾರೆ. ಧರಣಿ ವೇಳೆ ವೇದಿಕೆ ಮೇಲೆ ಕುಸಿದು ಬಿದ್ದ ಅಂಜಲಿ ಅವರ ತಂಗಿ ಯಶೋದಾಗೆ ನೀರನ್ನು ಕುಡಿಸಿ ಸಮಾಧಾನ ಪಡಿಸಿದ್ದಾರೆ ಗಣ್ಯರು. ಅಂಜಲಿ ಹತ್ಯೆಯನ್ನು ಖಂಡಿಸಿ ಈ ಒಂದು ಹೋರಾಟ ನಡೀತಾ ಇರುವಂಥದ್ದು ಹುಬ್ಬಳ್ಳಿಯಾದ್ಯಂತ. ಚೆನ್ನಮ್ಮ ವೃತ್ತದಲ್ಲಿ ವಾಹನವನ್ನು ತಡೆದು ಹೈಡ್ರಾಮಾವನ್ನು ನಡೆಸಿದ್ದಾರೆ. ನೇಹಾ ತಂದೆ ನಿರಂಜನ್ ಹಿರೇಮಠ್ ಅವರು ರಸ್ತೆ ಮಧ್ಯೆ ಅಡ್ಡ ಮಲಗಿ ನಿರಂಜನ್ ಹೈಡ್ರಾಮಾ ನಡೆಸಿದ್ದಾರೆ. ವಾಹನಗಳನ್ನು ತಡೆದು ಹಿರೇಮಠ್ ಅವರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ವೃತ್ತದಲ್ಲಿ ಯಾವುದೇ ವಾಹನ ಓಡಾಡಬಾರದು ಅಂತ ಪೊಲೀಸರಿಗೂ ಕೂಡ ವಾರ್ನ್ ಮಾಡಿದ್ದಾರೆ. ಸ್ವಲ್ಪ ಸೈಡ್ ಈಗಾಗಲೇ ಗಮನಿಸ್ತಾ ಇರ್ಬೋದು ನೀವು. ಈ ಒಂದು ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಅದ್ರ ಜೊತೆಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ದೊಡ್ಡ ಮಟ್ಟದ ಅಭಿಯಾನವನ್ನು ನಡೆಸ್ತಾ ಇದೆ. ಜೊತೆಗೆ ದಿಂಗಾಲೇಶ್ವರ ಸ್ವಾಮೀಜಿಗಳಿಂದ ಹಿಡಿದು ಪ್ರತಿಯೊಬ್ಬರು ಸ್ವಾಮೀಜಿಗಳು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥನ್ನು ಕೊಡ್ತಾ ಇದ್ದಾರೆ. ಇದು ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂತಹ ಅತಿ ದೊಡ್ಡ ಪ್ರತಿಭಟನೆ ಅಂತಾನೆ ಹೇಳ್ಬೋದು. ಮಠಾಧೀಶರಿಂದಲೂ ಕೂಡ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ. ಬೆಳಗಾವಿಯಲ್ಲೂ ಕೂಡ ನೀವು ತಲುಪಿಸುವ ಒಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತದಿಂದ ಮಾಡಲಾಗುವುದು. ನಮ್ಮ ನೋವಿನಲ್ಲಿ ಸ್ಪಂದಿಸಿದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಆಯುಕ್ತರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಮನವಿಯನ್ನು ಶೀಘ್ರವೇ ಸರ್ಕಾರಕ್ಕೆ ತಲುಪಿಸಿ ನ್ಯಾಯ ದೊರಕಿಸಿಕೊಡ್ಬೇಕಂತ ತಮ್ಮೆಲ್ಲರ ಮೂಲಕ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಧನ್ಯವಾದಗಳು ಮೇಡಮ್. ಈಗ ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ದಯವಿಟ್ಟು ಈಗ ಸಹಕಾರ ಕೊಡಬೇಕು. ನಮ್ಮದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ ಹಲ್ಚಲ್ ಅನ್ನ ಎಬ್ಬಿಸಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ತಾಯ್ನಾಡಿಗೆ ಸ್ವತಃ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಕರೆಸಿದ್ರೆ ತನಿಖೆ ಕೂಡ ಸುಗಮವಾಗಿ ನಡೆಯುತ್ತೆ. ಇದು ಬೆಂಗಳೂರಿನಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿರುವಂತದ್ದು. ತಾಯ್ನಾಡಿಗೆ ಕುಮಾರಸ್ವಾಮಿ ಅವರೇ ಪ್ರಜ್ವಲ್ ಅವರನ್ನ ಕರೆಸಿದ್ರೆ ತನಿಖೆ ಸುಗಮವಾಗಿ ನಡೆಯುತ್ತೆ ಅಂತ ಬೆಂಗಳೂರಿನಲ್ಲಿ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಕುಮಾರಸ್ವಾಮಿಯವರು ಇವತ್ತು ದೇವೇಗೌಡರ ನಂತರ ಆ ಪಕ್ಷದಲ್ಲಿ ಆ ಕುಟುಂಬದಲ್ಲಿ ನಾಯಕರಲ್ಲ, ಅವರು ಪ್ರಯತ್ನ ಮಾಡಿ ಅವ್ರನ್ನ ಕರೆಸೋವಂಥ ಪ್ರಯತ್ನ ಮಾಡಲಿ. ಇದೆಲ್ಲವೂ ಎಂಡ್ ಆಗುತ್ತೆ. ಅವನ್ನ ಕರೆಸ್ಬಿಟ್ರೆ ಬಹುಶಃ ಈ ತನಿಖೆ ಒಂದು ಆಯಾಮ ಸಿಕ್ಕುತ್ತೆ, ಅದ್ರ ಪಾಡಿಗೆ ತನಿಖೆ ಆಗುತ್ತೆ. ಆ ಕೆಲಸವನ್ನು ಅವರು ಮಾಡಲಿ. ಸೊ DK ಶಿವಕುಮಾರ್ ಅವ್ರನ್ನ ಈ ಪೆನ್ ಡ್ರೈವ್ ವಿಚಾರದಲ್ಲಿ ಯಾಕೆ ಎಳಿಬೇಕು? ಅವಶ್ಯಕತೆ ಏನಿದೆ? ಈ ಪೆನ್ ಡ್ರೈವ್ ವಿಚಾರದಲ್ಲಿ DK ಶಿವಕುಮಾರು ಕುಮಾರಸ್ವಾಮಿಯವರು ಇಬ್ಬರು ಕೈ ಬಿಟ್ಟರೆ ಅವ್ರಿಗೆ ಗೌರವ ಹೆಚ್ಚಾಗುತ್ತೆ. ಅದರಲ್ಲೇನು ಯೋಚನೆ ಮಾಡ್ತಾರೆ. ಈ ವಿಚಾರದಲ್ಲಿ ಬಿಡಬೇಕು. ನನಗೆ ಮಾಹಿತಿ ಇರೋ ಪ್ರಕಾರ DK ಶಿವಕುಮಾರ್ ಅವರು ಪೆನ್ ಡ್ರೈವ್ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ. ಸೊ 2-3 ಬಾರಿ ನಾನು ತನಿಖೆ ಇದೆ, SIT ಇದೆ, ಅದು ಮಾತಾಡ್ಕೊತಾರೆ, ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ಸೊ ಅದು ಇವರು ಬಿಡ್ತಾ ಇಲ್ಲ. ಇನ್ನೂ ನಿಮ್ಮ ಗುರುಗಳು ನಾನು ಅವರು ಜೊತೆಲಿ ರಾಜಕಾರಣ ಮಾಡಿದ ಸತ್ಯ, ಊಟ ಮಾಡಿದ ಸತ್ಯ, ಓಡಾಡಿದ ಸತ್ಯ, ವಿಶ್ವಾಸ ಬೆಳೆಸಿದ ಸತ್ಯ. ಈಗ ನಾವು ಅದು ಯಾವುದೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಹೇಳ್ತೀರಾ. ಈಗ ಮಾತ್ರ ತತ್ವ ಹೇಳ್ತಾ ಇದ್ದೀರಾ. ನಿಮ್ಮ ವಿಚಾರ ಬಂದಾಗ ಯಾಕ್ರಿ ಹಿಂಗೆ ಹೇಳ್ತೀರಾ?